ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು ರಿಂಗ್ ಲೈಟು ಮತ್ತು ಟ್ರೈಪಾಡ್. ಇದನ್ನು ನಾನು ಫ್ಲಿಪ್ಕಾರ್ಟಿಂದ ತರಿಸಿದೆ. ಇದು ಬೆಲೆ ಎಷ್ಟು, ಇದು ಹೆಂಗೆ ಕೆಲಸ ಮಾಡುತ್ತೆ ನೋಡೋಣ. ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ವಿಡಿಯೋದಲ್ಲಿ. ಇದು ಟ್ರೈಪಾಡು. ಅದಾದಮೇಲೆ ಪರವಾಗಿಲ್ಲ, ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಮಾಡಿದರು. ಅದಾದಮೇಲೆ ರಿಂಗ್ ಲೈಟ್ ಎಲ್ಲ ಈ ಥರ ಕೊಡ್ತಾರೆ ಬಾಕ್ಸಲ್ಲಿ. ಪ್ಯಾಕಿಂಗ್ ಎಲ್ಲ ಚೆನ್ನಾಗೇ ಇತ್ತು. ಆ ಥರ ಏನೋ ಮೋಸ ಗೀಸ ಡ್ಯಾಮೇಜ್ ಏನೂ ಬರಲಿಲ್ಲ. ನೋಡೋಣ. ಫಸ್ಟು ರಿಂಗ್ ಲೈಟು ಈ ಸೈಡ್ಗೆ ಇಟ್ಬಿಟ್ಟು ಫಸ್ಟು ಟ್ರೈಪಾಡ್ ಓಪನ್ ಮಾಡೋಣ. ಟ್ರೈಪಾಡಲ್ಲಿ ಹೆಂಗಿರುತ್ತೆ, ಕ್ವಾಲಿಟಿ ಹೆಂಗೈತೆ ಓಪನ್ ಮಾಡಿಬಿಟ್ಟು ಕೊಟ್ಟಿರೋ ದುಡ್ಡಿಗೆ ಇದು ಸರಿನಾ ಇಲ್ವಾ ಅಂತ ನೋಡೋಣ. ನೀವೇ ನೋಡ್ತಾ ಇರ್ಬೋದು, ಅಲ್ಲಿ 1.6 ಮೀಟ್ರ್ ಒಂದೇನೋ ಬರುತ್ತೆ ಅಂತ ಹೇಳೋರೆ. ಎಲ್ಲ ಚಿಕ್ಕದು ಅಂತ ಹೇಳ್ತಿದ್ರು. ಇದು ದೊಡ್ಡದಾಯ್ತಾ ಇಲ್ವಾ ಅಂತ ನೋಡೋಣ. ಇವಾಗ ಓಪನ್ ಮಾಡಿದ್ದೀನಿ ನೋಡಿ. ಪ್ಯಾಕಿಂಗ್ ಎಲ್ಲ ಚೆನ್ನಾಗೇ ಬಂದೈತೆ, ಏನು ಡ್ಯಾಮೇಜ್ ಇಲ್ಲ, ಏನೇನಿಲ್ಲ. ಕವರ್ ತೆಗೆದು ನೋಡೋಣ. ಸ್ವಲ್ಪ ತೂಕ ಐತೆ, ಪರವಾಗಿಲ್ಲ. ತೂಕ ಇದ್ದರೆ ಫೋನ್ ಇಟ್ರೂ ಸ್ವಲ್ಪ ಕೆಳಗಡೆ ಬೀಳಲ್ಲ ಅಂತ ಅನಿಸುತ್ತೆ. ಓಕೆ, ಪರವಾಗಿಲ್ಲ. ಬಿಲ್ಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಐತೆ. ಇದು ಉದ್ದ ಬರುತ್ತಾ ನೋಡೋಣ, ಎಷ್ಟು ಉದ್ದ ಬರುತ್ತೆ ಅಂತ ಸ್ವಲ್ಪ ಚೆಕ್ ಮಾಡಿ ನೋಡೋಣ. ನಾನು ಅಂದ್ಕೊಂಡೆ ಫುಲ್ ಚಿಕ್ಕ ಇರುತ್ತೆ ಅಂತ ಅಂದ್ಕೊಂಡೆ. ಪರವಾಗಿಲ್ಲ, ಸ್ವಲ್ಪ ಉದ್ದವಾಗಿ ಐತೆ. ನನ್ನ ಹೈಟ್ಗೆ ಪರವಾಗಿಲ್ಲ. ನಾನು ಹಂಗೆ ಅಳತೆ ಮಾಡಿದಾಗ ಒಂದು ಮಾರಲ್ಲಿ ಒಂದು ಅರ್ಧ ಮುಕ್ಕಾಲು ಮಾರು ಬರುತ್ತೆ. ಪರವಾಗಿಲ್ಲ, ಮುಕ್ಕಾಲು ಮಾರು ಇದ್ದರೆ ಅದ್ರ ಮೇಲೆ ಲೈಟ್ ಹಾಕ್ಕೊಂಡ್ರೆ ಲೈಟ್ ಅದು ಸ್ವಲ್ಪ ಹೈಟ್ ಇರುತ್ತಲ್ಲ, ಸರಿ ಆಗುತ್ತೆ. ಚೆನ್ನಾಗೈತೆ. ಇದು ಸ್ಟ್ಯಾಂಡು, ಕೆಳಗಡೆ ಸ್ಟ್ಯಾಂಡ್ ಮಾಡೋಕ್ಕಿದು ಇನ್ನೂ ಅಗಲ ಮಾಡ್ಕೊಂಡು ಸ್ಟ್ಯಾಂಡ್ ಇಡ್ಬೋದು. ನನಗೆ ಇದು ಒಂದು ಮಟ್ಟಕ್ಕೆ ಓಕೆ ಅನ್ನಿಸ್ತು. ಬೇರೆಯವ್ರಿಗೆ ಹೆಂಗೋ ನನಗೆ ಗೊತ್ತಿಲ್ಲ. ಆದರೆ ನಾನು ತಗೊಂಡಿರೋದಕ್ಕೆ ಓಕೆ. ನನಗೆ ಈ ಟೈಮ್ಗೆ ಫಸ್ಟ್ ಟೈಮ್ ತಗೋತಾ ಇರೋದು, ನನಗಿದು ಓಕೆ ಅನ್ನಿಸ್ತು. ಇನ್ನು ಇದು ರಿಂಗ್ ಲೈಟು ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟವ್ರೆ. ಮೇಲೆ ಬಬಲ್ ರ್ಯಾಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿಕೊಟ್ಟವ್ರೆ. ಇದೆಲ್ಲ ಹಾಕಿದ್ರೆ ಏನು ಏಟಾಗಲ್ಲ, ಹುರಿದೋಗಲ್ಲ ಅಂತ. ಪರವಾಗಿಲ್ಲ, ಚೆನ್ನಾಗಿ ಮಾಡಿಕೊಟ್ಟವ್ರೆ. ಈ ಥರ ಬಾಕ್ಸಲ್ಲಿರುತ್ತೆ. ನೋಡೋಣ, ತೆಗಿತೀನಿ ಈಗ. ಬಾಕ್ಸಲ್ಲಿ ಒಳಗಡೆ ಏನೇನು ಕೊಟ್ಟಿರ್ತಾರೆ ಅದೆಲ್ಲ ನೋಡ್ತೀನಿ, ಹೋಗ್ಬಿಟ್ಟು ಹೇಳ್ತೀನಿ ನಿಮಗೆ ಹೆಂಗಿರುತ್ತೆ ಅಂತ. ಪರವಾಗಿಲ್ಲ. ಬಾಕ್ಸ್ ಒಳಗೆ ಏನು ಆ ಥರದ್ದೇನು ಕೊಟ್ಟಿಲ್ಲ. ಒಂದು ಕಾರ್ಡ್ ಕೊಟ್ಟವ್ರೆ. ಅದು ಕಾರ್ಡು ಹೇಗೆ ಯೂಸ್ ಮಾಡಬೇಕು ಅಂತ ಅದ್ರಲ್ಲಿ ಬರೆದಿರ್ತಾರೆ. ಅದನ್ನು ನೋಡ್ಕೊಂಡು ಯೂಸ್ ಮಾಡ್ಕೋಬೇಕು. ಇನ್ನೂ ಲೈಟು ಪರವಾಗಿಲ್ಲ. ಬಬಲ್ ರ್ಯಾಪ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ. ಇದು ಹಾಕೋದ್ರಿಂದ ಏನೂ ಆಗಲ್ಲ ಅಂತ ಅನ್ಸುತ್ತೆ ನನಗೆ. ಈ ಥರ ಇರುತ್ತೆ ನೋಡಿ ಲೈಟು. ಸೆಂಟ್ರಲ್ಲಿ ಬಂದ್ಬಿಟ್ಟು ಅದು ಫೋನ್ ಇಟ್ಕೊಳ್ಳೋದು. ಫೋನ್ ಇಟ್ಕೊಂಡು ಅದು 360 ಡಿಗ್ರಿ ಟರ್ನ್ ಆಗುತ್ತಂತೆ. ಅಲ್ಲಿ ಇಟ್ಕೊಂಡು ಅದನ್ನು ತಿರುಗಿಸ್ಕೊಂಡು ಇಲ್ಲಿ ಒಂದು ವೈರ್ ಕೊಟ್ಟವ್ರಲ್ಲ, ಆ ವೈರ್ನ ಮೊಬೈಲ್ದು ಅಡಾಪ್ಟರ್ ಬರುತ್ತಲ್ಲ ಅದಕ್ಕೆ ಹಾಕೊಂಡು ಯೂಸ್ ಮಾಡ್ಕೋಬೇಕು. ಅದನ್ನು ಯೂಸ್ ಮಾಡ್ಕೊಂಡಾದಾಗ ಅದರಲ್ಲಿ ಲೈಟ್ ಬರೋದು. ಆಮೇಲೆ ಇದ್ರಲ್ಲಿ ಕರೆಂಟ್ ಹೊಡಿಯುತ್ತೆ, ಅದು ಇದು ಆ ಥರ ಏನಿಲ್ಲ ನೋಡಿ. ಬಿದ್ದೋಗ್ತಿತ್ತು ಅಲ್ಲೇ ಫಸ್ಟ್ ಟೈಮ್ ತಗೊಂಡಿದ್ದು, ಬಿದ್ದೋಗ್ತಾಯಿತ್ತು. ಕರೆಂಟ್ ಇಲ್ಲ ಈ ಸತಿ, ಕರೆಂಟ್ ಇಲ್ಲ. ಅದಕ್ಕೋಸ್ಕರ ಅದನ್ನು ಎಲ್ಲ ರೆಡಿ ಮಾಡ್ಕೊಂಡು ನಿಮಗೆಲ್ಲ ಆಮೇಲೆ ಕರೆಂಟ್ ಬಂದಮೇಲೆ ಅದನ್ನು ಆನ್ ಮಾಡಿ ನಿಮ್ಗೆ ತೋರಿಸ್ತೀನಿ ಹೆಂಗೆ ಅನಿಸುತ್ತೆ ಅಂತ. ನೀವೇ ಹೇಳಿ. ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವಾ, ಅದನ್ನು ನೋಡ್ಕೊಳ್ಳಿ. ಈಗ ಇಲ್ಲೊಂದು ಸ್ಕ್ರೂ ಕೊಟ್ಟಿರ್ತಾರೆ, ಅದನ್ನು ಫಿಕ್ಸ್ ಮಾಡ್ಕೋಬೇಕು. ಅದನ್ನು ಇದಕ್ಕೆ ಫಿಕ್ಸ್ ಮಾಡ್ಕೊಂಡು ಆಮೇಲೆ ಯೂಸ್ ಮಾಡಬೇಕು. ಈ ಥರ ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಮಾಡ್ಕೊಂಡು ಮಾಡ್ಬೇಕಾದ್ರೆ ಸ್ವಲ್ಪ ಟೈಟಾಗಿ ಫಿಕ್ಸ್ ಮಾಡಿ, ಯಾಕೆಂದರೆ ಟೈಟಾಗಿ ನಿಲ್ಲಿಸಿದಾಗ ಅದು ಬೀಳಬಾರ್ದು. ಆ ಥರ ಚೆನ್ನಾಗೈತೆ. ಇವಾಗ ಕರೆಂಟ್ ಬಂದೈತೆ, ಅದನ್ನು ಆನ್ ಮಾಡಿ ತೋರಿಸ್ತೀನಿ. ಇದು ರಿಮೋಟಲ್ಲಿ ಮೇಲೆ ಪ್ಲಸ್ ಕೊಟ್ಟಿರ್ತಾರೆ, ಈ ಕಡೆ ಮೈನಸ್ ಕೊಟ್ಟವ್ರೆ. ಮಧ್ಯದಲ್ಲಿ ಅದು ಒಂದು ಸ್ವಲ್ಪ ಆರಾಮರ್ ಥರ ಕೊಟ್ಟವ್ರೆ, ಏನು ಅಂತ ಗೊತ್ತಿಲ್ಲ, ನೋಡೋಣ. ಇದು ಮೊಬೈಲ್ ಚಾರ್ಜರ್ ಹಾಕ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಇದನ್ನು ಲೈಟ್ ಆನ್ ಮಾಡೋದು. ನೋಡಿ, ಸ್ಟ್ಯಾಂಡ್ ಮಾಡಿದ್ದೀನಿ, ನಿಲ್ಲಿಸಿದ್ದೀನಿ. ಈಗ ಎಷ್ಟು ಹೈಟ್ ಇರ್ಬೋದು ಅಂತ ನೀವೇ ನೋಡಿ. ಆಮೇಲೆ ಜೊತೆಲಿ ಮುಂದೆ ಹೋಗಿ ನಿಂತ್ಕೋತೀನಿ, ಗೊತ್ತಾಗುತ್ತೆ ನಿಮಗೆ ನನಗೆ ಹೈಟ್ಗೆ ತಕ್ಕ ಹೆಂಗಿದೆ ಅಂತ. ನೋಡಿ, ನನಗಿಂತ ಹೈಟ್ ಐತೆ. ನಾನು 4 ಅಡಿ ಅಂತಂದರೆ ಅದು ನನಗಿಂತ 5 ಅಡಿ ಏನೋ ಬರ್ಬೋದು. ಪರವಾಗಿಲ್ಲ, ಸಾಕು. ಒಂದು ವೀಡಿಯೋ ಮಾಡೋಕ್ಕೆ ಇದೆಲ್ಲ ಸಾಕು. ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟಬಲ್ ಮಾಡ್ಕೋಬೋದು. ಅದನ್ನ ಕೆಳಗೆ ಇಳಿಸ್ಕೋಬೋದು, ಇನ್ನೂ ಕೆಳಗೆ ಇಳಿಸ್ಕೋಬೋದು. ವೀಡಿಯೋದಲ್ಲಿ ಚೇರ್ ಮೇಲೆ ಕೂತ್ಕೊಂಡು ವೀಡಿಯೋ ಮಾಡೋರ್ಗೂ ಅವ್ರಿಗೂ ಓಕೆ ಆಗುತ್ತೆ, ಆರಾಮಾಗಿರುತ್ತೆ. ಈಗ ಆನ್ ಮಾಡ್ತೀನಿ ನೋಡಿ, ನೀವೇ ಯಾವ ಥರ ಲೈಟ್ ಬರುತ್ತೆ ಅಂತ ನೀವೇ ನೋಡಿ. ಲೈಟ್ ಬಂತು. ಇದರಲ್ಲಿ 3 ಕಲರ್ ಚೇಂಜ್ ಮಾಡ್ಬೋದಂತೆ. ನೋಡೋಣ ಯಾವ್ಯಾವ ಕಲರ್ ಇದ್ದಾವೆ ಅಂತ. ಇವಾಗ ಚೇಂಜ್ ಮಾಡ್ತೀನಿ ನೋಡಿ, ನೀವೇ ಯಾವ ಕಲರ್ ಹೆಂಗೆ ಅಂತ ನೋಡೋಣ. ಇದು ಫುಲ್ಲು ವೈಟ್ ಕಲರ್ ಈಗಿರೋದು ಫುಲ್ ವೈಟ್ ಕಲರ್ ಅಲ್ವಾ. ನೋಡಿ, ಇದು ಡೌನ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಏನೋ ಲೈಟ್ನ ಡೌನ್ ಮಾಡ್ಕೋಬೋದು, ಹೈ ಮಾಡ್ಕೋಬೋದು. ಈಗ 3 ಕಲರಲ್ಲಿ ಯಾವ ಕಲರ್ ನೋಡೋಣ, ಚೇಂಜ್ ಮಾಡೋಣ. ನೆಕ್ಸ್ಟು ಯಾವ್ದು ಬರುತ್ತೆ ಅಂತ. ಇದು ಸ್ವಲ್ಪ ಬ್ಲೂ ಕಲರ್ ಮೊಬೈಲ್ ಲೈಟ್ ಬರುತ್ತಲ್ಲ, ಆ ಥರ ಕಲರ್ ಇದು. ಇನ್ನೊಂದು ಬಂದ್ಬಿಟ್ಟು
ಇದು ಎಲ್ಲೋ 3 ಕಲರ್ ಕೊಟ್ಟಾರೆ. ಫುಲ್ಲು ಒಂದು ವೈಟ್ ಕಲರು, ಒಂದು ಬ್ಲೂ ಲೈಟು, ಆಮೇಲೆ ಇನ್ನೊಂದು ಯೆಲ್ಲೋ ಕಲರು, 3 ಕಲರ್ ಕೊಟ್ಟವ್ರೆ. ವೀಡಿಯೋ ಮಾಡೋಕ್ಕೆ ನನಗೂ ಈಗ ಲೈಟ್ ಆಫ್ ಮಾಡ್ಬಿಟ್ಟು ತೋರಿಸಿ ನೋಡಿ ನಿಮ್ಗೆ. ಲೈಟ್ ಆಫ್ ಮಾಡ್ಬಿಟ್ಟು ಎಷ್ಟು ಲೈಟ್ ಬರುತ್ತೆ ಅಂತ ನೋಡಿ. ಈಗ ಲೈಟ್ ಆಫ್ ಮಾಡಿದ್ದೀನಿ, ಬೆಳಕು ಬರ್ತೈತೆ. ಹತ್ರಕ್ಕೆ ಹೋದರೆ ತುಂಬ ಕಣ್ಗೊಡಿಯುತ್ತೆ, ಸ್ವಲ್ಪ ಇದು ಮಾಡ್ಕೋಬೇಕು ನೋಡಿ. ಇಷ್ಟು ಕರೆಕ್ಟ್ ಆಗೈತೆ, ಈ ಕ್ಲಾರಿಟಿ ಬರುತ್ತೆ ಲೈಟಲ್ಲಿ, ಪರವಾಗಿಲ್ಲ. ಫೋನ್ ಚೆನ್ನಾಗಿರ್ಬೇಕು ಅಷ್ಟೇ, ಕ್ಯಾಮ್ರಾ ಅದು ಚೆನ್ನಾಗಿದ್ರೆ ಎಲ್ಲಿ ಬೇಕಾದ್ರೂ ಚೆನ್ನಾಗಿ ಬರುತ್ತೆ. ಈ ಥರ ಲೈಟ್ ಐತೆ ನೋಡಿ. ಇದಕ್ಕೆ ನಾನು ಕೊಟ್ಟಿರೋದು 1513 ರೂಪಾಯಿ. ಓಕೆ ಅನಿಸ್ತು ನನಗೆ. ಈ ವಿಡಿಯೋ ನೋಡಿ ನಿಮ್ಗೇನು ಅನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.